ಮೈ ಕಂಟ್ರಿಗೆ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್. ನಮ್ಮ ವಾಜಪೇಯಿ ಸರ್ ಇದ್ದರು. ವಾಜಪೇಯಿ ಸರ್ ಇದ್ದ ಪಾರ್ಲಿಮೆಂಟಲ್ಲಿ 80ಲಿ ಅವರು ಎಲೆಕ್ಷನ್ ಬಿ ಜೆ ಪಿ ನ್ಯೂ ಪಾರ್ಟಿ. ಆಫ್ಟರ್ 1947 ಗಾಡ್ ವೀರಭದ್ರ ಅವರು ಹುಟ್ಟಾಕಿರೋ ಪಾರ್ಟಿ ಯಾವಾಗ 1953-56. ದಟ್ ಪಾರ್ಟಿ ರೀ ಎಂಟ್ರಿ ಆಗಿದ್ದು ವಾಜಪೇಯಿ ಅವ್ರ ಪೀರಿಯಡಲ್ಲಿ 1980. ಅವಾಗ 2 ಸೀಟ್ ಇತ್ತು. 2 ಸೀಟ್ ಇದ್ದ ಪಾರ್ಲಿಮೆಂಟಲ್ಲಿ ಅವ್ರು ಹೇಳಿದಾಗ ಎರಡೇ ಸೀಟು, ಇದಕ್ಕಿಂತ ಕಮ್ಮಿ ಆಗಲ್ಲ ಅಂತ ಹೇಳಿದರು. 2 ಸೀಟ್ಗಿಂತ ಕಮ್ಮಿ ಆಗಲ್ಲ ಅಂತ ಹೇಳಿದರು. ಅವರು ಪ್ರೈಮ್ ಮಿನಿಸ್ಟ್ರು ಅವರು ಇರೋ ತನಕ ಕಮ್ಮಿ ಆಗಿಲ್ಲ. ಅವ್ರಿಗೆ ದೊಡ್ಡ ಗುಣ ನೋಡಿ. ನಾನು ಕುಪ್ಪಳಲ್ಲಿದ್ದೆ. ಈ ರೀತಿ ಇರಲಿಲ್ಲ ಮುಂಚೆ. ರಸ್ತೆ ಗಿಸ್ತೆ ಎಲ್ಲ ಡ್ಯಾಮೇಜ್ ಆಗಿತ್ತು. ಬಿಫೋರು ಕಾರ್ಗಿಲ್ ಯುದ್ಧ. ಆವಾಗ ಇವ್ರದ್ದೇ ಮೆಜಾರಿಟಿ ಇತ್ತು. ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟ್ರ್ ಆಗಿದ್ದರು. ನಾನು 7th ಓದ್ತಾ ಇದ್ದೆ. ನಾನೊಂದು ಲೆಟ್ರ್ ಬರೆದಿದ್ದೆ ಕಾರ್ಗಿಲ್ಗೆ ಯುದ್ಧದ ಟೈಮಲ್ಲಿ. ಅಲ್ಲಿ ಲವ್ ಲೆಟ್ರ್ ಅಂತ ಹಾಕಿದೆ ಮೇಲ್ಗಡೆ. ಇಲ್ಲಾಂದರೆ ನೋಡಲ್ಲಲ್ಲ, ಎಷ್ಟೋ ಸಾವಿರಾರು ಲೆಟ್ರ್ ಇರ್ತವೆ. ಲವ್ ಲೆಟ್ರ್ ಅಂದರೆ ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತದೆ, ಯಾರ್ದು ಅಂತ ನೋಡ್ತಾರೆ. ಸೊ ಆಫ್ಟರು ಅದಾಗಿ ಒಂದು 21 ಡೇಸಿಗೆ ಅವ್ರು ರೀಚ್ ಆದಮೇಲೆ ಅದು ಕಾರ್ಗಿಲ್ ಯುದ್ಧ ಕೂಡ ಗೆದ್ದರು. ಅದ್ರ ಒಳಗಡೆ ಇರೋ ವಿಷಯ ಬೇಡ, ಅದು ಬೇರೆ ಇದೆ. ತುಂಬ ಒಳ್ಳೆಯ ಅಂಥ ಮಹಾನ್ ವ್ಯಕ್ತಿ ಚೇತನ್ ಗೌಡ್ರನ್ನ ಕರೆಸಿ ಮಾತಾಡ್ಸಿದ್ರು. ಅದು ಆ ಲೆಟ್ರಲ್ಲಿ ಮೀಟ್ ಮಾಡೋಂಥ ವಿಷಯ ಇರಲಿಲ್ಲ, ಬಟ್ ಅದರಲ್ಲಿ ಏನೋ ಡಿಫ್ರೆಂಟಾಗಿತ್ತು. ಸೊ ಆಮೇಲೆ ಅವರಿಗೆ ಇಲ್ಲಿ ಇದು ನಮ್ಮ ಮೊನ್ನೆ ಇಲ್ಲಿ ನೋಡಿ ಶಂಕರಪುರದಲ್ಲಿ ಇಲ್ಲಿ 2 ಕಾಲುವೆ ಆಗಿದೆ. ಅದು ಶೋ ಮಾಡಿದ್ದೀನಲ್ಲ, ಅದು ರಸ್ತೆ ಒಳಚರಂಡಿಗಳು, ಅದೆಲ್ಲ ವಾಜಪೇಯಿ ಟೈಮಲ್ಲಿ ಆಗಿದ್ದು. ಅಲ್ಲಿ ಕುಪ್ಪಳಿ ರಸ್ತೆ ಗಿಸ್ತೆ ಮನೆಗಿನೇ ಎಲ್ಲ ವಾಜಪೇಯಿನೇ. SM ಕೃಷ್ಣ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಎಲ್ಲ ವಾಜಪೇಯಿ ಮಾಡಿಸಿರೋದು. ಇವಾಗೆಲ್ಲ ಹೈಟೆಕ್ ಆಗಿದೆ. ಅಲ್ಲಿ ನೋಡ್ಬೇಕು ನೀವು, ರಸ್ತೆ ಗಿಸ್ತೆ ಎಲ್ಲ. ಮೊದಲು ಹಂಗೆ ಇರಲಿಲ್ಲ. ತೀರ್ಥಹಳ್ಳಿ ಟು ಕೊಪ್ಪ ರೋಡ್ ಇದೆಯಲ್ಲ, ಒನ್ ಆಫ್ ದ ವರ್ಸ್ಟ್ ರೋಡು. ಆಮೇಲೆ ಎಲ್ಲ ರಸ್ತೆ ಎಲ್ಲ ನೀಟಾಯಿತು. ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ 2 ಸೀಟು ಪಾರ್ಲಿಮೆಂಟು ಶ್ರೀ ಚೇತನ್ ಗೌಡ್ರದ್ದು TRP ಪಾರ್ಟಿ EVM ಮಿಷನ್ ಇನ್ಸೈಡ್ ನಂಬರ್ 1ನಲ್ಲಿ ಇರ್ತದೆ. ಬಿ ಜೆ ಪಿಲಿರೋಂಥ ಮಿಸ್ಟರ್ ಮೋದಿದು ವೋಟ್ ಬ್ಯಾಂಕು ಇವತ್ತು ದೇಶದಲ್ಲಿ ಏನಾದರೂ ಮೋದಿ ಅಂತ ಹೇಳಿದ್ರೆ ಒಂದು 10 ಲಕ್ಷ ವೋಟ್ ಬ್ಯಾಂಕ್ ಐತೆ. ಓನ್ಲಿ 10 ಲಕ್ಷ. ಚೇತನ್ ಗೌಡ್ರದ್ದು 60 ಕೋಟಿ ವೋಟ್ ಬ್ಯಾಂಕ್ ಐತೆ. ಸೊ ಮೋದಿ ಟೀಮ್ ಇದೆಯಲ್ಲ, ಎರಡು ಅಂಕಿ ದಾಟಲ್ಲ. MP 2 ಅಂಕಿ ದಾಟಲ್ಲ. ಹೇಳ್ತಾ ಇದ್ದೀನಿ, 2 ಅಂಕಿ ದಾಟಲ್ಲ. 10 ಸೀಟ್ ಮೇಲೆ ದಾಟಲ್ಲ. ಬರೆದಿಟ್ಕೊಳ್ಳಿ. NDA ಇದೆಯಲ್ಲ, 30-40 ಸೀಟ್ ದಾಟಲ್ಲ. NDA ಇದೆಯಲ್ಲ, 40 ಸೀಟ್ ದಾಟಲ್ಲ. NDA ಕೂಡ 10 ಒಳಗಡೆ ಬರ್ತದೆ. BJP 2 ಇಲ್ಲ 0, 2-0 ಆಗ್ಬಿಡ್ತು ಅಂತ ಹೇಳಿದ್ರೆ, ಈ ಮೋದಿ ಹೇಗೇನಷ್ಟು ವಾರಣಾಸಿಲಿ ನಾನು ನಿಲ್ತೀನಿ ಅಂತ ಜೈಲಿನ ಸೈಡೇ ಹೇಳಿದ್ದೆ. 10 ಲಕ್ಷ ಲೀಡಿಂಗ್ ಗೆಲ್ತೀನಿ ಅಂತ ಹೇಳ್ಬಿಟ್ಟು ವಾರಣಾಸಿ ನಿಲ್ತೀನಿ. ರಾಯ್ಬೇರಿಲಿ ನಾನು ನಿಲ್ತೀನಿ, 10 ಲಕ್ಷ ಲೀಡಿಂಗಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ. ರಾಯ್ಬೇರಲ್ಲೂ ನಿಲ್ತೀನಿ. ರಾಯ್ಬೇರಿ ರಾಹುಲ್ ಗಾಂಧಿ ಹೇಗೇನಷ್ಟು, ಮೋದಿ ಹೇಗೇನಷ್ಟು ವಾರಣಾಸಿಲಿ 10 ಲಕ್ಷ, ಇಬ್ಬರು ಹೇಗೇನಷ್ಟು 10 ಲಕ್ಷ ಲೀಡಿಂಗಲ್ಲಿ ಗೆಲ್ತೀನಿ. ಮಿಸ್ಟರ್ ಅಮಿತ್ ಶಾ ಇವತ್ತು ಈ ಸಲ 6 ಲಕ್ಷ ಲೀಡಿಂಗಲ್ಲೇನೋ 6 ಲಕ್ಷ ಲೀಡಿಂಗಲ್ಲಿ ಗೆದ್ದಾನೆ. ನಮ್ಮ ಪಾರ್ಟಿಯಿಂದ BJP ವೋಟರ್ಸೇ, ಅಲ್ಲಿನ BJP ವೋಟರ್ಸೇ ಲೋಕಲ್ಸ್, ಅವ್ರನ್ನ ನಿಲ್ಲಿಸಿ 7 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀನಿ. ಅಮಿತ್ ಶಾ ಎಗೇನೆಸ್ಟ್ 7 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀನಿ. 7 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀನಿ. ನಮ್ಮ ಪಾರ್ಟಿ TRPಯಿಂದ 453 ಜನ MP ಕನ್ಫರ್ಮ್ ವಿನ್ ಆಗ್ತಾರೆ. 500 ಜನ ನಿಲ್ಲಿಸ್ತೀನಿ ನಾನು. ನಮ್ಮ ದೇಶದಲ್ಲಿ 543 ಇದೆಯಲ್ಲ, 500 ಜನನ ನಾನು ನಿಲ್ಲಿಸ್ತೀನಿ. 28 ಸ್ಟೇಟು ಕವರ್ ಮಾಡ್ತೀನಿ. 31 ಸ್ಟೇಟ್ ಇದೆ, ಬಟ್ 21 ಸ್ಟೇಟು ಫುಲ್ಲು ಕವರ್ ಮಾಡ್ತೀನಿ. ಅದರಲ್ಲಿ 300 ಜನಕ್ಕೆ ಮಹಿಳೆಯರಿಗೆ ಟಿಕೆಟ್ ಕೊಡ್ತೀನಿ.